ಅಮೆರಿಕದ ಯುದ್ಧ ವಿಮಾನಗಳು ಅಫ್ಘಾನಿಸ್ತಾನದ ಜನವಸತಿ ಪ್ರದೇಶಗಳ ಮೇಲೆ ಬಿದ್ದವು. ಆ ಪಾಕಿಸ್ತಾನಕ್ಕೆ ಕೈ ಕೊಟ್ಟ ಅಮೆರಿಕ ಭಯೋತ್ಪಾದನೆಗೆ ಪಾಕಿಸ್ತಾನವೇ ಹೊಣೆ. ಪಾಕಿಸ್ತಾನದ ಧೋರಣೆಯನ್ನ ಅಮೆರಿಕ ಖಂಡಿಸಿದೆ. ಪರೋಕ್ಷವಾಗಿ ಭಾರತದ ಬೆಂಬಲಕ್ಕೆ ನಿಂತಿದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸರ್ಕಾರ. ಭಯೋತ್ಪಾದನೆಗೆ ನೀವೇ ಹೊಣೆ, ನೀವೇ ಕಾರಣರು, ನೀವೇ ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಅಮೆರಿಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಹಲ್ಗಾಮ್ ದಾಳಿ ಆದ ಬಳಿಕ ನಿರಂತರವಾಗಿ ಪಾಕಿಸ್ತಾನಕ್ಕೆ ಕರೆಗಳು ಹೋಗ್ತಾ ಇದೆ. ಅಮೆರಿಕದಿಂದ ನಿರಂತರವಾಗಿ ಪಾಕಿಸ್ತಾನಕ್ಕೆ ಕರೆಗಳು ಹೋಗ್ತಾ ಇದೆ. ಟೆರರಿಸಮ್ ಕಂಟ್ರೋಲ್ ಮಾಡಿ, ಭಯೋತ್ಪಾದಕ ಕೃತ್ಯಗಳನ್ನು ನಿಲ್ಲಿಸಿ, ಭಯೋತ್ಪಾದಕರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಿ, ಭಾರತ ನಡೆಸ್ತಾ ಇರುವಂತಹ ತನಿಖೆಗಳೇನಿದ್ದಾವೆ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ನೀವು ಭಾರತದ ಜೊತೆಗೆ ಸಹಕಾರವನ್ನು ಮಾಡಬೇಕು ಅಂತೇಳಿ ನಿರಂತರವಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಸೂಚನೆಯನ್ನು ಕೊಡ್ತಾ ಇದೆ. ಬಟ್ ಅವರು ಬುದ್ಧಿ ಕಲಿಯಲ್ಲ ಅನ್ಲೆಸ್ ದೊಡ್ಡ ಹೊಡೆತಗಳಾಗದ ಹೊರತು ಪಾಕಿಸ್ತಾನದವರು ಬುದ್ಧಿ ಕಲಿಯಲ್ಲ. ಸೊ ಇದು ಈ ಫೂಟೇಜುಗಳು ಏನಿದ್ದಾವೆ, ಈಗ ನೀವು ನೋಡ್ತಾ ಇರುವಂತಹ ಮನೆಗಳ ಫೂಟೇಜುಗಳೇನಿದ್ದಾವೆ, ಇದು ನಿನ್ನೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಸುಟ್ಟು ಹೋಗಿರತಕ್ಕಂತಹ ಮನೆಗಳು. ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರ ಗಡಿಯ ಉದ್ದಕ್ಕೂ ಕೂಡ ನಿನ್ನೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ ನಸುಕಿನ ಜಾವ 4 ಗಂಟೆ 30 ನಿಮಿಷದವರೆಗೆ ನಿರಂತರವಾಗಿ ಪಾಕಿಸ್ತಾನ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ. ಸೊ ಆ ದಾಳಿಯ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ ಅಪಾರ ಪ್ರಮಾಣದಲ್ಲಿ ಮನೆ ವಾಹನಗಳು ಹಾನಿಗೆ ಒಳಗಾಗಿವೆ. ಮಾಹಿತಿಗಳ ಪ್ರಕಾರ ಮೊನ್ನೆ ಈ ಫೂಟೇಜನ್ನು ನೀವು ನೋಡ್ಬೋದು. ನೀವು ಈಗ ಈ ಫೂಟೇಜ್ ಏನಿದೆ ಇದು ಪಾಕಿಸ್ತಾನದ ಶೆಲ್ ದಾಳಿಗೆ ಧ್ವಂಸವಾದಂತಹ ಮನೆಗಳ ಫೂಟೇಜುಗಳಿವೆ, ದೃಶ್ಯಾವಳಿಗಳು. ನಾಗರಿಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಈವನ್ ಎಟ್ ದಿ ಟೈಮ್ ಆಫ್ ದಿ ವಾರ್. ಸೊ ಅಂತಹ ಪಾತಕ ಕೃತ್ಯವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಆಗಲೇ ಹೇಳ್ತಾ ಇದ್ದೆ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ವಿರುದ್ಧದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಜನವಸತಿ ಪ್ರದೇಶಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಿದ್ವು. ಜನವಸತಿ ಪ್ರದೇಶಗಳ ಮೇಲೆ ಅದಕ್ಕೆ ಅತ್ಯಂತ ದೊಡ್ಡ ಖಂಡನೆ ವ್ಯಕ್ತ ಆಗಿತ್ತು. ತಾಲಿಬಾನ್ ಮೇಲೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮೇಲೆ ಅಮೆರಿಕ ದಾಳಿಯನ್ನು ಕೈಗೊಂಡಂತಹ ಜನವಸತಿ ಪ್ರದೇಶಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಲಾಗಿತ್ತು ಅಂತೇಳಿ. ಅಂದರೆ ಎಟ್ ದಿ ಟೈಮ್ ಆಫ್ ದಿ ವಾರ್, ಯುದ್ಧದ ಸಂದರ್ಭಗಳಲ್ಲೂ ಕೂಡ ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡುವಂತಿಲ್ಲ.